ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಕರ್ನಾಟಕ ರಾಜ್ಯದಲ್ಲಿ ಹೊಸ ರೇಷನ್ ಕಾರ್ಡ್ಗೆ ಬಹುಕಾಲದಿಂದ ಜನರು ನಿರೀಕ್ಷೆಯಲ್ಲಿದ್ದರು. ಅದರಲ್ಲೂ ಲಕ್ಷಾಂತರ ಕುಟುಂಬಗಳು ಸರ್ಕಾರದಿಂದ ನಿರೀಕ್ಷಿತ ಸಿಹಿ ಸುದ್ದಿಗಾಗಿ ಕಾಯ್ತಾ ಇದ್ರು. ಸೊ ಇದೀಗ ರೇಷನ್ ಕಾರ್ಡುದಾರರಿಗೆ ಒಂದು ಖುಷಿ ವಿಚಾರಣೆ ಬಂದಿದೆ ಅಂತ ಹೇಳ್ಬೋದು. ಅರ್ಜಿಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದ್ರು. ಕೆಲವು ವಿಶೇಷ ವರ್ಗದ ಜನರಿಗೆ ಮಾತ್ರ ಈ ಒಂದು ಅವಕಾಶವನ್ನು ನೀಡಿದ್ರು. ಸೊ ಇವಾಗ ಎಲ್ಲರಿಗೂ ಅವಕಾಶನ ಬಿಟ್ಟಿದ್ದಾರೆ. ಏನಿದೆ ಅರ್ಜಿ ಪ್ರಾರಂಭ ಯಾವತ್ತಿಂದ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ನೀವು ರೇಷನ್ ಕಾರ್ಡ್ದಾರರಾಗಿದ್ದರೆ ಅಥವಾ ನೀವು ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕು ಅಂತ ಇದ್ದರೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಸೊ ನಾವು ಇತ್ತೀಚೆಗೆ ಮದುವೆ ಆಗಿದ್ದೀರಾ ಅಥವಾ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡಿ ಈ ಶ್ರಮ ಕಾರ್ಡ್ ಹೊಂದಿದ್ದೀರಾ, ಹಾಗಾದರೆ ಈ ಮಾಹಿತಿ ಬಂದು ನಿಮಗಾಗಿ. ಯಾಕಂತ ಹೇಳಿದರೆ ಸರಿಯಾದ ದಾಖಲೆಗಳನ್ನು ಸಲ್ಲಿಸಿ ಕೇವಲ 15 ದಿನಗಳಲ್ಲಿ ನೀವು ಪಂಡಿತರ ಚೀಟಿಯನ್ನು ಸೇರಬಹುದು. ಸೊ ಈ ಲೇಖನದಲ್ಲಿ ಯಾರು ಅರ್ಜಿಯನ್ನು ಹಾಕಬಹುದು, ಯಾವ ಯಾವ ದಾಖಲಾತಿಗಳು ಬೇಕಾಗುತ್ತೆ, ಅರ್ಜಿ ಸಲ್ಲಿಸುವ ಒಂದು ಸರಳ ವಿಧಾನ ಏನಾಗಿದೆ, ಹಳೆಯ ಕಾರ್ಡ್ ಹೊಂದಿರುವವರಿಗೆ ಇರುವ ಸೌಲಭ್ಯಗಳ ಬಗ್ಗೆ ಸಂಪೂರ್ಣ ಮಾಹಿತಿನ ನಾನು ನೀಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೊಸ ರೇಷನ್ ಕಾರ್ಡ್ ಅರ್ಜಿಯನ್ನು ಯಾರು ಸಲ್ಲಿಸಬಹುದು ಅಂತ ನೋಡೋದಾದರೆ, ಕರ್ನಾಟಕ ಸರ್ಕಾರದ ಆದೇಶದಂತೆ ಜನಸಾಮಾನ್ಯರು ಹೊಸ ಅರ್ಜಿಯನ್ನು ಸದ್ಯಕ್ಕೆ ಸ್ಥಗಿತಗೊಳಿಸಲಾಗಿದೆ. ಅಂದರೆ ತುರ್ತು ಮತ್ತು ಅಗತ್ಯವಿರುವ ನಿರ್ದಿಷ್ಟ ವರ್ಗದ ಜನರಿಗೆ ಮಾತ್ರ ಈ ಒಂದು 2025 ಅಕ್ಟೋಬರ್ 4ರಿಂದ 2026 ಮಾರ್ಚ್ 31ರವರೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶವನ್ನು ನೀಡಿದರು. ಅರ್ಜಿಯ ಸಮಯ ಬಂದು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಮಾತ್ರ ಇತ್ತು. ಈ ವಿಶೇಷ ಅವಕಾಶ ಯಾರಿಗೆ ಅನ್ವಯಿಸುತ್ತೆ ಅಂತ ಹೇಳಿದರೆ, ಪ್ರಸ್ತುತ ಅಂದರೆ ಇವಾಗಿರ್ತಕ್ಕಂಥ ಕೆಲವು ವರ್ಗದವರಿಗೆ ಈ ಒಂದು ರೇಷನ್ ಕಾರ್ಡಿನ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಸಿಗುತ್ತೆ. ಸೊ ಈ ಶ್ರಮ ಕಾರ್ಡ್ ಹೊಂದಿದವರು ಅಂದರೆ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, 16ರಿಂದ 59 ವರ್ಷ ವಯಸ್ಸಿರೋವಂಥವ್ರು, ಅವರಿಗೆ PF ESI NPS ಸೌಲಭ್ಯ ಎಲ್ಲನೂ ಸಿಗುತ್ತೆ. ಸೊ ಅಂಥವರಿಗೆ ಈ ಒಂದು ರೇಷನ್ ಕಾರ್ಡನ್ನು ಅಪ್ಲೈ ಮಾಡಲಿಕ್ಕೆ ಇವಾಗ ಬಿಟ್ಟಿದ್ದಾರೆ. ಸೊ ವೈದ್ಯಕೀಯ ತುರ್ತು ಪರಿಸ್ಥಿತಿ ಕುಟುಂಬಗಳಿಗೆ, ಹೊಸ ವಿವಾಹಿತ ದಂಪತಿಗಳಿಗೆ ಮತ್ತು PVTG ಸಮುದಾಯ ಅಂದರೆ ನಿರ್ದಿಷ್ಟ ಮತ್ತು ದುರ್ಬಲ ಬುಡಕಟ್ಟು ಸಮುದಾಯಗಳಿಗೆ ಎಲ್ಲರಿಗೂ ಈ ಒಂದು ರೇಷನ್ ಕಾರ್ಡ್ ಅರ್ಜಿಯನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ. ನಿಮ್ಮ ದಾಖಲೆಗಳು ಸರಿಯಾಗಿದ್ದರೆ 15ರಿಂದ 30 ದಿನದ ಒಳಗಾಗಿ ನಿಮಗೆ ತುರ್ತು ಸಂದರ್ಭದಲ್ಲಿ ಕೇವಲ 7 ದಿನದಲ್ಲಿ ನಿಮಗೆ ರೇಷನ್ ಕಾರ್ಡ್ ದೊರಕುತ್ತೆ. ಸೊ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ, ನಿಮಗೆ ಎಮರ್ಜೆನ್ಸಿ ಇತ್ತು ಅಂತ ಹೇಳಿದರೆ ವಿತಿನ್ 1 ವೀಕಲ್ಲಿ ನೀವು ಯಾವ ರೀತಿಯಾಗಿ ರೇಷನ್ ಕಾರ್ಡನ್ನು ಪಡಿಬೋದು ಅಂತೇಳಿ ನನ್ನ ಹಳೆ ವಿಡಿಯೋನ ನೋಡಿ, ನಿಮಗೆ ಅಲ್ಲಿ ಗೊತ್ತಾಗುತ್ತೆ ಸ್ನೇಹಿತರೆ. ಅರ್ಜಿ ಮತ್ತು ಈ ಶ್ರಮ ಕಾರ್ಡ್ ಅಂತೂ ಕಡ್ಡಾಯವಾಗಿ ಇರಲೇಬೇಕು. ಇದು ಅವರಿಗೆ ಮಾತ್ರ ಬಿಟ್ಟಿರುವಂಥದ್ದಾಗಿದೆ. ಸೊ ಈ ಶ್ರಮ ಕಾರ್ಡ್ ಇರಬೇಕು. ತುರ್ತು ಆಸ್ಪತ್ರೆಯ ದಾಖಲಾತಿ ಏನಾದರೂ ಇದ್ದರೆ ಅದಿರಬೇಕು. ಕುಟುಂಬದ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ಗಳು ಮತ್ತು ಎಲ್ಲ ಆಧಾರ್ ಕಾರ್ಡ್ಗಳಿಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು. ವೋಟರ್ ID, ಆದಾಯ ಪ್ರಮಾಣ ಪತ್ರ ಆಗಿರ್ಬೋದು, ಕುಟುಂಬದ ಮುಖ್ಯಸ್ಥರ ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು 6 ವರ್ಷದ ಒಳಗಿನ ಮಕ್ಕಳ ಜನನ ಪ್ರಮಾಣ ಪತ್ರ. ಸೊ ಇಷ್ಟೆಲ್ಲ ಇರಬೇಕು. ಯಾವುದು ನಕಲಿ ಇರೋಂಗಿಲ್ಲ. ನಕಲಿ ಇದ್ದರೆ ಕಾನೂನು ಬಾಹಿರ ಅಂತೇಳ್ಬಿಟ್ಟು ನಿಮಗೆ ಕಾನೂನು ಅಪರಾಧದ ಅಡಿಯಲ್ಲಿ ಗಂಭೀರ ಸಮಸ್ಯೆನ ಎದುರಿಸಬೇಕಾಗುತ್ತೆ. ರೇಷನ್ ಕಾರ್ಡಿಗೆ ನೀವು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅಂತ ನೋಡೋದಾದರೆ, ಅರ್ಜಿಯನ್ನು ಆನ್ಲೈನ್ ಅಥವಾ ಆಫ್ಲೈನ್ ಎರಡೂ ಮುಖಾಂತರ ನೀವು ಸಲ್ಲಿಸಬಹುದು. ಅಥವಾ ನಿಮಗೆ ತುರ್ತು ಪರಿಸ್ಥಿತಿ ಇದ್ದರೆ ಬೆಟರ್ ನೀವು ಆಫ್ಲೈನ್ ಅರ್ಜಿಯನ್ನು ಹಾಕಿ ಬೇಗನೆ ಡೈರೆಕ್ಟಾಗಿ ವಿಸಿಟ್ ಮಾಡಿ ತೊಗೊಳ್ಳೋವಂಥದ್ದು ಒಳ್ಳೆಯದಿದೆ. ಸೊ ಆನ್ಲೈನ್ ಮೂಲಕ ಕರ್ನಾಟಕ ಮತ್ತು ಆಹಾರ ನಾಗರಿಕ ಸರಬರಾಜು ಇಲಾಖೆಯ ಅಧಿಕೃತ ವೆಬ್ಸೈಟ್ ಇರುತ್ತೆ. ಸೊ ನೀವು ಅಲ್ಲಿ ಹೋಗಿ ಪಡಿತರ ಚೀಟಿಯನ್ನು ಆಯ್ಕೆ ಮಾಡಿ ಆಧಾರ್ ಸಂಖ್ಯೆಯನ್ನು ಕೇಳುತ್ತೆ ನಿಮಗೆ, ಮತ್ತು ಬಯೋಮೆಟ್ರಿಕನ್ನು ಕೇಳುತ್ತೆ. ಅದೆಲ್ಲನೂ ಕೊಟ್ಟ ನಂತರ ನಿಮಗೆ ಆ ಅರ್ಜಿಯನ್ನು ತೊಗೊಳುತ್ತೆ. ಆಫ್ಲೈನ್ ಮುಖಾಂತರ ಅಂತ ಹೇಳಿದರೆ, ಆನ್ಲೈನ್ ಕಷ್ಟ ಅನಿಸಿದರೆ ನಿಮಗೆ ಹತ್ತಿರದ ಕೇಂದ್ರಗಳಿಗೆ, ಗ್ರಾಮವನ್ನು, ದಾವಣಗೆರೆಯನ್ನು, ಕರ್ನಾಟಕವನ್ನು ಅಥವಾ ನಿಮ್ಮ ತಾಲೂಕಿನ ತಹಶೀಲ್ದಾರ್ ಕಚೇರಿ ಬೆಸ್ಟ್ ಇದೆ. ಸೊ ಇಲ್ಲಿಗೆ ನೀವು ನಿಮ್ಮ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು. ಹಳೆಯ ರೇಷನ್ ಕಾರ್ಡ್ ಹೊಂದಿರೋರಿಗೂ ಗುಡ್ ನ್ಯೂಸ್ ಅಂತ ಹೇಳಿದರೆ, ಹೊಸ ರೇಷನ್ ಅರ್ಜಿಯ ಜೊತೆಗೆ ಈಗಾಗಲೇ ರೇಷನ್ ಕಾರ್ಡ್ ಹೊಂದಿರೋರು ಕೂಡ 2026 ಮಾರ್ಚ್ 31ರ ಒಳಗೆ ನೀವು ಏನಾದರೂ ತಿದ್ದುಪಡಿ ಇದ್ದರೆ, ಈ ಶ್ರಮ ಕಾರ್ಡ್ ಇರುವವರು ಮಾತ್ರ ತಿದ್ದುಪಡಿ ಇತ್ತು ಅಂತೇಳಿದರೆ ನೀವು ಅದನ್ನು ಸಹ ಮಾಡಿಸ್ಕೋಬೋದು. ಕೊನೆಯದಾಗಿ ಏನಂತ ಹೇಳಿದರೆ, ರೇಷನ್ ಕಾರ್ಡ್ ಅಂದರೆ ಕೇವಲ ಅಕ್ಕಿ ಗೋಧಿ ಪಡಿತಕ್ಕಂಥ ಒಂದು ದಾಖಲಾತಿ ಅಲ್ಲ ಸ್ನೇಹಿತರೆ. ಇದು ಆಯುಷ್ಮಾನ್ ಭಾರತ್ ಸೇರಿದಂತೆ ಹಲವಾರು ಯೋಜನೆಗಳಿಗೆ ಒಂದು ಪ್ರವೇಶ ನೀಡುವಂಥ ಮುಖ್ಯ ದಾಖಲಾತಿಯಾಗಿದೆ. ನೀವು ಅರ್ಹತಾ ಪಟ್ಟಿಯಲ್ಲಿ ಇದ್ದೀರಾ ಅಂತ ಹೇಳಿದರೆ ಕೊನೆಯ ದಿನಾಂಕಕ್ಕೆ ವೆಯ್ಟ್ ಮಾಡ್ದಲೆ ಸೊ ಆದಷ್ಟು ಬೇಗ ನಿಮ್ಮ ಅರ್ಜಿಯನ್ನು ನೀವು ಸಲ್ಲಿಸಿ ಅಂತ ಹೇಳ್ತೀನಿ. ಸೊ ಇವತ್ತಿನ ಈ ಒಂದು ವಿಚಾರ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಎಲ್ಲರಿಗೂ ಬಿಟ್ಟಿಲ್ಲ, ಈ ಶ್ರಮ ಕಾರ್ಡ್ ಇರೋರಿಗೆ ಮಾತ್ರನೇ ಬಿಟ್ಟಿದ್ದಾರೆ. ಇದನ್ನು ಗಮನದಲ್ಲಿ ಇಟ್ಕೊಂಡು ನಿಮ್ಮ ಒಂದು ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತೀನಿ. ಸೊ ಧನ್ಯವಾದಗಳು ಎಲ್ಲರಿಗೂ.